ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯಾಹ್ನ ತುಂಬ ಹಸಿವಾಗ್ತಾಯಿತ್ತು. ರೈಸ್ ಕುಕ್ಕರ್ಗೆ ಅನ್ನಕ್ಕೆ ಹಾಕಿದ್ದೆ. ಸೌತೆಕಾಯಿ ಪಲ್ಯ ಮಾಡಮ್ಮ ಅಂತೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ 4-5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕಿ ಅಲ್ಲ ಹಾಕ್ತಾಯಿದ್ದೀನಿ. ಹಾಗೆ 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಇವೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಪೂರೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂಚೂರು ಹಸಿ ವಾಸನೆ ಹೋದರೆ ಸಾಕು, ಚೆನ್ನಾಗಿ ಬರುತ್ತೆ. ಹಂಗೇನೂ ಹಾಕ್ಬೋದು, ಒಟ್ಟು ಫ್ರೈ ಮಾಡೋಕ್ಕೆ ಅದೊಂಥರ ಟೇಸ್ಟ್ ಬೇರೆ ಬರುತ್ತೆ. ಇದು ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು, ಇದಕ್ಕಿಂತ ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಇದು ಮಿಕ್ಸಿ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಅದು ಪೇಸ್ಟ್ ಮಿಕ್ಸಿ ಮಾಡಿ ಆಗಿದೆ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಫಸ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಆಗಿ ಸೌತೆಕಾಯಿ ಹೋಯ್ತು ಕೈ. ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು, ಪೂರ ಫ್ರೈ ಆಗೋದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಸೌತೆಕಾಯಿ ಕೂಡ ಫ್ರೈ ಆಗಬೇಕಲ್ಲ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಹಾಕಿ ಇದೊಂದು 2 ನಿಮಿಷ ಫ್ರೈ ಆದರೆ ಸಾಕು, ಜಾಸ್ತಿ ಆಗೋದು ಬೇಡ. ಯಾಕಂದರೆ ಆಮೇಲೆ ಮತ್ತೆ ನೀರು ಹಾಕಿ ಬಾಯ್ಲ್ ಮಾಡ್ತೀನಿ ಒಂದು ಸ್ವಲ್ಪ. ನಾನು ಸೌತೆಕಾಯಿ ಎಳಿದೆ, ಆದರೂ ಒಂಚೂರು ಬಾಯ್ಲ್ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ನೀವು ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಬೇಡ, ಯುವರ್ ಚಾಯ್ಸ್. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀನಿ, ಇದೊಂದು ಸ್ವಲ್ಪ ಹಿಂಡ್ತಾಯಿದ್ದೀನಿ. ಆಮೇಲೆ ಕಚ್ಚಪಚ್ಚ ಮಿಕ್ಸಿ ಮಾಡಿದ್ದೀನಿ, ಪೂರ ಮಿಕ್ಸಿ ಮಾಡಿಲ್ಲ. ಹಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಮಿಕ್ಸಿ ಮಾಡಿ ಪೇಸ್ಟ್ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಜಾರಲ್ಲಿ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನು ಯಾಕೆ ಪೇಸ್ಟ್ ಮಾಡೋದಂತ ಒಂದು ಸ್ವಲ್ಪ ನೀರು ಹಾಕಿ ಆ ನೀರು ಹಾಕ್ತಾಯಿದ್ದೀನಿ. ಅದಾದಮೇಲೆ ಮತ್ತೆ ಎಕ್ಸ್ಟ್ರಾ ಒಂದು 1/2 ಗ್ಲಾಸು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಚೆನ್ನಾಗಿ ಕುದಿ ಬರಲಿ ಅಂಥೇಳಿ. ನೀರು ಹಾಕಿದ್ಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಗ್ಯಾಸ್ ಸ್ಲೋ ಇಡ್ತಾಯಿದ್ದೀನಿ. ಸ್ಲೋ ಇಟ್ಟೆ ಒಂದು 20 ಮಿನಿಟ್ಸು 10 ಮಿನಿಟ್ಸ್ ಹಿಂಗೆ ಬಾಯ್ಲ್ ಆಗಲೇದು. ಆದಮೇಲೆ ತಿಂದು ನೋಡಿದೆ, ಟೇಸ್ಟ್ ಚೆನ್ನಾಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ನನಗೂ ಹೆಲ್ಪ್ ಆಗ್ತೈತೆ ಪ್ಲೀಸ್. ಆ್ಯಕ್ಚುಲಿ ಮಾಡಿಟ್ಟು ಹೊರಗಡೆ ಹೋಗೋದಿತ್ತು, ಹೋಗಿ ಬಂದು ಒಂದು 1/2 hour ಆದಮೇಲೆ ತಿಂತಾಯಿದ್ದೀನಿ. ತಣ್ಣಗಾಗಿದೆ ಅದು. ಬಾಯ್ ಫ್ರೆಂಡ್ಸ್.